ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ಸ್ಟೋರಿ ಏನಪ್ಪಾ ಅಂದ್ರೆ, ಪಕ್ಕದ ಮನೆಯ ಆಂಟಿ ಮತ್ತು ಮಗಳು. ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕತೆಗೆ ಹೋಗೋಣ ಬನ್ನಿ. ಎದುರಿಗೆ ಅಷ್ಟೊಂದು ಅಪ್ಸರೆಯ ತರ ಇರೋ ಸುಂದರಿ ನಿಂತಿರುವಾಗ ಸುಮ್ಮನೆ ನೋಡ್ತಾ ಕೂತರೆ ಆಸೆಗಳೆಲ್ಲ ಹೆಂಗೆ ತೀರುತ್ತೆ ಅಂದೆ. ಅದಕ್ಕವಳು, ಸಾಕು ಬಿಡಪ್ಪ, ನಿನ್ನ ಸ್ವಾರ್ಥಕ್ಕೆ ಏನೇನೋ ಕತೆ ಹೇಳ್ತೀಯಾ. ನಮ್ಮ ಅಕ್ಕನ್ನ ಕೂಡ ನೀನು ಇದೇ ತರ ಬಿಡಲ್ವಂತೆ, ಹೌದಾ ಅಂದ್ಲು. ನಿಮ್ಮ ಅಕ್ಕನ ಜೊತೆ ಆಮೇಲೆ ನೋಡೋಣ, ಈಗ ನಿನ್ನ ಜೊತೆ ಅಲ್ವಾ ಮಾತಾಡ್ತಿರೋದು ಅಂದೆ. ಅದಕ್ಕವಳು, ಮತ್ತೆ ಈಗ್ಯಾಕೆ ಸುಮ್ಮನೆ ನಿಂತಿದ್ದೀಯಾ ಅಂದ್ಲು. ಇಲ್ಲ ಕಣೆ, ನಿನ್ನ ಒಪ್ಪಿಗೆಗೋಸ್ಕರ ಕಾಯ್ತಾ ಇದ್ದೆ ಅಂದೆ. ಲೋ, ಬೆಳಗ್ಗೆನೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀನಿ ಅಲ್ವಾ, ಇನ್ನೇನು ಬೇಕು ನಿನಗೆ ಅಂದ್ಲು ಕಾವ್ಯ. ನಾನು ತಕ್ಷಣ ಹೋಗಿ ರೂಮ್ ಬಾಗಿಲು ಲಾಕ್ ಮಾಡಿ ಕಾವ್ಯಾಳನ್ನ ಬೆಡ್ ಮೇಲೆ ಮಲಗಿಸಿದೆ. ಅವಳು ನಗುತ್ತಾ, ನಮ್ಮ ಅಕ್ಕ ಪ್ರಿಯಾ ಒಬ್ಬಳು ಸಾಲದ್ದಕ್ಕೆ ನಿನಗೆ ನಾನು ಬೇಕಾ ಅಂದ್ಲು. ಅವಳ ಬಗ್ಗೆ ಈಗ್ಯಾಕೆ ಬೇಡದ ಮಾತು, ನಾನು ಕೇಳಿದ್ದಕ್ಕೆ ಯೋಚನೆ ಮಾಡಿದ್ಯಾ ಅಂದೆ. ನನಗೆ ಇನ್ನೊಂದು ಚೂರು ಟೈಮ್ ಬೇಕು ಕಣೋ ಅಂದ್ಲು. ಇನ್ನೇನಕ್ಕೆ ಟೈಮ್ ತಗೋತೀಯ ಹೇಳು ಅಂದಿದ್ದಕ್ಕೆ, ಪ್ಲೀಸ್ ಸ್ವಲ್ಪ ಟೈಮ್ ಕೊಡು ಅಂದ್ಲು. ಸರಿ ತಗೋ ಅಂದೆ. 20 ನಿಮಿಷ ಆದ್ಮೇಲೆ ಕಾವ್ಯ ನನ್ನ ಕಣ್ಣು ನೋಡಿ, ಲವ್ ಯು ಕಣೋ ಅಂದ್ಲು. ನನಗೆ ಲವ್ವೆಲ್ಲ ಬ್ಯಾಡ, ನೀನು ಮಾತ್ರ ಬೇಕು ಅಂದೆ. ಅದಕ್ಕವಳು ನಗುತ್ತಾ, ಸಾಕು ಎದ್ದೇಳು, ನಾನು ಬಂದು ತುಂಬಾ ಹೊತ್ತಾಯ್ತು, ಹೊರಡ್ತೀನಿ ಅಂತ ಹೇಳ್ತಾ ರೂಮ್ ಬಿಟ್ಟು ಆಚೆ ಹೋದಳು. ಹೋಗ್ತಾ ಹೋಗ್ತಾ, ಬಾಗಿಲು ಹಾಕೋ ಹೋಗು ಅಂದ್ಲು. ನಾನು ಫ್ರೆಶ್ ಅಪ್ ಆಗಿ ಆಚೆ ಬರುವಷ್ಟರಲ್ಲಿ ಪ್ರಿಯಾ ಮೆಸೇಜ್ ಮಾಡಿದ್ಲು, ಹಾಯ್ ಚೇತನ್, ಹೇಳು ನಾಳೆ ಬೆಳಗ್ಗೆ ಸಿಗೋಣ್ವಾ. ನಾನು ಯಾಕೆ, ಇವತ್ತು ನೈಟ್ ಆಗಲ್ವಾ ಅಂದೆ. ಇಲ್ಲ ಕಣೋ ಚಿಕ್ಕಮ್ಮ, ಕಾವ್ಯ ಇದ್ದಾರೆ, ಕುದುರಲ್ಲ ಅಂದ್ಲು. ಒಂದು ಕಿಸ್ ಕೊಡೋಕು ಆಗಲ್ವಾ ಅಂದೆ. ಟ್ರೈ ಮಾಡ್ತೀನಿ. ನೀನು ಡಿನ್ನರ್ಗೆ ನಮ್ಮಿಂಗೆ ಬರ್ತೀಯಾ ಅಲ್ವಾ ಅಂದ್ಲು. ನೀನು ಕಿಸ್ ಕೊಡ್ತೀನಿ ಅಂದ್ರೆ ಬರ್ತೀನಿ, ಇಲ್ಲಾಂದ್ರೆ ಹೊರಗಡೆನೇ ತಿನ್ಕೋತೀನಿ ಅಂದೆ. ಅಯ್ಯೋ, ಟ್ರೈ ಮಾಡ್ತೀನಿ ಅಂತ ಹೇಳಿದ್ನಲ್ಲಪ್ಪ. ನೀನು ಮೊದಲು ಮನೆಗೆ ಬಾ, ಕಿಸ್ ಜೊತೆಗೆ ಇನ್ನೇನಾದ್ರೂ ಅಂತ ಮೆಸೇಜ್ ಹಾಕಿದ್ಲು. ಇಲ್ಲಿ ಒಂದು ಕಿಸ್ಸಿಗೆ ಗತಿ ಇಲ್ಲ, ಇನ್ನೇನಾದ್ರೂ ಸಿಗುತ್ತಾ ಅಂದೆ. ಅಯ್ಯೋ, ಹಂಗೆಲ್ಲ ಅನ್ಬೇಡ ಕಣೋ. ಸರಿ, ಈಗ ಸ್ವಲ್ಪ ಕೆಲಸ ಇದೆ, ನೈಟ್ ಚಾಟ್ ಮಾಡೋಣ ಅಂದ್ಲು. ನಾನು ನೈಟ್ ಆಗಲ್ಲ, ಬೆಳಗ್ಗೆ ಫೋನ್ ಮಾಡ್ತೀನಿ, ಬಾಗಿಲು ಮಾತ್ರ ಓಪನ್ ಇಟ್ಟಿರುವೆ ಅಂದೆ. ಅವಳು ಸರಿ ಬಾಯ್ ಅಂದ್ಲು. ನಾನು ನನ್ನ ಕೆಲಸ ಮುಗಿಸಿಕೊಂಡು ರೂಮಿಗೆ ಬರುವಷ್ಟರಲ್ಲಿ ತುಂಬಾ ಲೇಟ್ ಆಯ್ತು. ಮನೆಗೆ ಹೋಗೋಣ ಬೇಡವೋ ಅಂತ ಯೋಚನೆ ಮಾಡಿ ಬ್ಯಾಡ ಅಂತ ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡಿ ತಿಂದೆ. ಶಾರದಾ ಆಂಟಿ ಮೆಸೇಜ್ಗಾಗಿ ಕಾಯ್ತಾ ಕೂತೆ. ಕರೆಕ್ಟಾಗಿ 11:20ಕ್ಕೆ ಆಂಟಿ ಮೆಸೇಜ್ ಮಾಡಿದ್ರು. ನಾನು ಅವರ ಮನೆಗೆ ಹೋದೆ. ಆಂಟಿ ಹತ್ತಿರ ಬಂದು, ತುಂಬಾ ಮಿಸ್ ಮಾಡ್ಕೋತಿದ್ದೆ ಕಣೋ ನಿನ್ನ ಅಂದ್ರು. ಮತ್ತೆ ನೀವೇ ಅಲ್ವಾ ನಿಮ್ಮ ತಂಗಿ ಜೊತೆ ನನ್ನನ್ನ ಕಳಿಸಿದ್ದು ಅಂದೆ. ಸರಿ ಬಾ ಹೋಗೋಣ ಅಂದ್ರು. ಒಳಗಡೆ ಯಾಕೆ, ಇಲ್ಲೇ ಸೋಫಾದಲ್ಲೇ ಇರೋಣ ಅಂದೆ. ನಾನು ಆಲ್ರೆಡಿ ಕಿಚನ್ನಲ್ಲಿ ಬೆಡ್ಶೀಟ್ ದಿಂಬು ಎಲ್ಲಾ ರೆಡಿ ಮಾಡಿ ಇಟ್ಟಿದ್ದೀನಿ ಬಾ ಅಂದ್ರು. ಇಬ್ಬರು ಕಿಚನ್ಗೆ ಹೋದ್ವಿ. ಇವತ್ತು ನಿನ್ನನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ. ನಿನ್ನದೇನು ಕತೆ ಅಂದ್ರು. ಸರಿ, ಈಗೇನಂತೆ, ಇಲ್ಲೇ ಇದ್ದೀನಿ ಅಲ್ವಾ ಅಂದೆ. ಸಂಜೆ ಕೂಡ ಮನೆಗೆ ಬರಲಿಲ್ಲ, ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರು. ಒಬ್ಬರನ್ನ ಮೀಟ್ ಮಾಡೋದಿತ್ತು, ಅದಕ್ಕೆ ಹತ್ತಿರದ ತುಮಕೂರಿಗೆ ಹೋಗಿದ್ದೆ ಅಂದೆ. 10 ನಿಮಿಷ ಆದ್ಮೇಲೆ, ಚೇತನ್ ಸಾಕು ಎದ್ದೇಳು ಅಂದ್ರು ಆಂಟಿ. ಅಯ್ಯೋ, ಅಷ್ಟೇನಾ, ಸಾಲದು ಅಂದೆ. ಸಾಲಲ್ಲ ಗೊತ್ತು, ನಾಳೆ ನೋಡೋಣ ಬಿಡು, ಈಗ ಹೋಗುವ ಅಂತ ಹೇಳಿ ಬೆಡ್ಶೀಟ್ ಮಡಚಿ ದಿಂಬನ್ನೆಲ್ಲ ತಗೊಂಡು ಹೋಗಿ ಫ್ರಿಡ್ಜ್ ಪಕ್ಕದಲ್ಲಿ ಇಟ್ರು. ಇಬ್ಬರೂ ಜೊತೆಯಾಗಿ ಬಾಗಿಲ ಹತ್ತಿರ ಬಂದ್ವಿ. ನಾನು ಆಂಟಿನ ಹತ್ತಿರ ಎಳೆದುಕೊಂಡು, ಇನ್ನೊಂದು ಚೂರು ಇರಬೇಕಿತ್ತು ಅಂದೆ. ಅಬ್ಬಾ, ಬೇಡ ಕಣೋ, ನಾಳೆ ಅನ್ನಲ್ಲ, ಹೊರಡು ಅಂದ್ರು. ಸರಿ, ನಾಳೆ ನಿಮ್ಮ ಕತೆ ನೋಡ್ಕೋತೀನಿ ಅಂದೆ. ಅದಕ್ಕವರು ನಗುತ್ತಾ, ಸರಿ ನೋಡುವಂತೆ, ಇವಾಗಂತೂ ಹೋಗುವ ಅಂದ್ರು. ನಾನು ರೂಮಿಗೆ ಬಂದು ಮಲಗಿಕೊಂಡೆ. ಬೆಳಗ್ಗೆ ಫೋನ್ ರಿಂಗ್ ಆಗ್ತಿತ್ತು, ಎದ್ದು ನೋಡಿದರೆ ಪ್ರಿಯಾ ಫೋನ್ ಮಾಡ್ತಿದ್ದಾಳೆ. ಹಾ ಹೇಳು ಪ್ರಿಯಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಬೇಗ ಎದ್ದು ಫ್ರೆಶ್ ಅಪ್ ಆಗು. ಸ್ವಲ್ಪ ಗಟ್ಟಿಯಾಗಿ ಮಾತಾಡು, ಕೇಳಿಸ್ತಿಲ್ಲ ಅಂದ್ಲು. ನಾನು ವಾಶ್ರೂಮ್ನಲ್ಲಿ ಇದ್ದೀನಿ ಕಣೆ ಅಂದೆ. ಬೇಗ ಫ್ರೆಶ್ ಆಗು, ಅಪ್ಪ ಆಫೀಸ್ ಹೊರಟ ತಕ್ಷಣ ನಾನು ನಿಮ್ಮ ರೂಮಿಗೆ ಬರ್ತೀನಿ ಅಂತ ಫೋನ್ ಕಟ್ ಮಾಡಿದ್ಲು. ನಾನು ಎದ್ದು ಫ್ರೆಶ್ ಆದೆ. ಅಷ್ಟರಲ್ಲಿ ಶಾರದಾ ಆಂಟಿ ಫೋನ್ ಮಾಡಿ, ಎದ್ದೆಯ ಕಣೋ ಅಂದ್ರು.
ಹಾ, ಇವಾಗ್ಲೇ ಎದ್ದೆ ಆಂಟಿ ಎಂದೆ. ಫ್ರೆಶ್ ಆಗಿ ಬಾ ಅಂತ ಅವರು ಫೋನ್ ಕಟ್ ಮಾಡಿದ್ರು. ಅಷ್ಟರಲ್ಲೇ ಪ್ರಿಯಾ ನಾನು ಬರ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡಿದ್ಲು. ನಾನು ಹೋಗಿ ಬಾಗಿಲ ಲಾಕ್ ತೆಗೆದು ಹಾಗೆ ಬಂದೆ. ಬಾಗಿಲು ತೆರೆದಿದ್ದೇ ತಡ ಪ್ರಿಯಾ ಸರಸರನೆ ಒಳಗಡೆ ಬಂದ್ಲು. ನಮ್ಮ ಅಮ್ಮ ಒಂದೇ ಸಮನೆ ಕೇಳ್ತಿದ್ದಾಳೆ, ಇಷ್ಟೊಂದು ಬೆಳಗ್ಗೆನೆ ಎಲ್ಲಿಗೆ ಹೊರಟಿದ್ದೀಯಾ, ಇನ್ನು ಬಸ್ ಟೈಮ್ ಕೂಡ ಆಗಿಲ್ಲ ಅಂತ. ಮತ್ತಿಷ್ಟೊಂದು ಇಬ್ಬಂದಿ ಪಡೋ ಬದಲು ನಿಮ್ಮ ಚಿಕ್ಕಮ್ಮ ಊರಿಗೆ ಹೋಗೋ ತನಕ ಕಾಯ್ಬಾರದಿತ್ತ ಅಂದೆ. ಅಯ್ಯೋ ನನ್ನ ಗಂಡನೇ, ನಾನು ಬ್ಯಾಡ ಅನ್ಕೋತೀನಿ, ಆದ್ರೆ ನನ್ನ ಮನಸ್ಸು ಕೇಳಬೇಕಲ್ವಾ ಅಂದ್ಲು. ನಾನು ಅವಳನ್ನ ಹತ್ತಿರ ಎಳೆದುಕೊಂಡು, ಏನಂತೆ ನಿನ್ನ ಮನಸ್ಸಿನ ಆಸೆ ಅಂದೆ. ಅವಳು ಹೂನ್ ಅಂತ ನಗುತ್ತಾ ನನ್ನನ್ನ ಬೆಡ್ ಮೇಲೆ ನೂಕಿ ನನ್ನ ಮೇಲೆಯೇ ಬಿದ್ಲು. 15 ನಿಮಿಷ ಆದ್ಮೇಲೆ, ಅಯ್ಯೋ ಟೈಮ್ ಆಯ್ತು ಕಣೋ, ಬಸ್ ಮಿಸ್ ಆಗ್ಬಿಡುತ್ತೆ ಅಂದ್ಲು. ಇವತ್ತು ಇರಬಾರದ ಅಂದೆ. ಇವತ್ತು ಎಕ್ಸಾಮ್ ಇದೆ ಕಣೋ, ಹೋಗ್ಲೇಬೇಕು ಅಂತ ರೆಡಿಯಾದ್ಲು. ಅಷ್ಟರಲ್ಲಿ ನನಗೊಂದು ಫೋನ್ ಬಂತು. ಯಾರಪ್ಪ ಅಂತ ನೋಡಿದರೆ ನೆನ್ನೆ ನಾನು ಮೀಟ್ ಮಾಡಿದ್ದ ವ್ಯಕ್ತಿ. ಫೋನ್ ತಗೊಂಡು ಮಾತಾಡಿ ಕಟ್ ಮಾಡಿದೆ. ಪ್ರಿಯಾ ಟೆನ್ಷನ್ ಮಾಡ್ಕೋತಿದ್ದಳು. ನನಗೂ ಹೊರಗಡೆ ಒಂದು ಕೆಲಸ ಇದೆ, ನಿನ್ನನ್ನ ಕಾಲೇಜ್ ಹತ್ತಿರ ಡ್ರಾಪ್ ಮಾಡಿ ಹೋಗ್ತೀನಿ ಬಾ ಅಂದೆ. ಅವಳು ಸರಿಯೇ ಅಂದ್ಲು. ಇಬ್ಬರೂ ಬೈಕ್ನಲ್ಲಿ ಸ್ಟಾರ್ಟ್ ಆಗಿ ಅವಳನ್ನ ಕಾಲೇಜ್ ಹತ್ತಿರ ಡ್ರಾಪ್ ಮಾಡಿ ನಾನು ಸಿಗಬೇಕಾಗಿದ್ದ ವ್ಯಕ್ತಿನ ಮೀಟ್ ಮಾಡಿ ವಾಪಸ್ ಬರುವಷ್ಟರಲ್ಲಿ ಬೆಳಗ್ಗೆ 10 ಗಂಟೆಯಾಗಿತ್ತು. ಅಷ್ಟರಲ್ಲಿ ಕಾವ್ಯ ಫೋನ್ ಮಾಡಿ ಏನ್ ಬಾಮೈದ ಇನ್ನೂ ಬಂದಿಲ್ಲ, ಟಿಫನ್ ಮಾಡಲ್ವಾ ಅಂದ್ಲು. ನಾನು ಆಲ್ರೆಡಿ ಹೊರಗಡೆನೇ ತಿಂದ್ಬಿಟ್ಟೆ, ಬರ್ತಾ ಇದ್ದೀನಿ ತಡಿಯ ಅಂದೆ. ಆಂಟಿ ಮತ್ತು ಕಾವ್ಯ ಹತ್ತಿರ. ಆಂಟಿ ಹತ್ತಿರದಿಂದ ಫೋನ್ ಇಸ್ಕೊಂಡು ಬೇಗ ಬಾ ಅಂದ್ಲು. ನಾನು ಸರಿಯೇ ಅಂತ ಹೇಳಿ ಹೊರಟೆ. ನಾನು ಆ ಮನೆಗೆ ಹೋಗೋಷ್ಟರಲ್ಲಿ ಇಬ್ಬರು ಅಕ್ಕ ತಂಗಿಯರು ಶಾರದಾ ಆಂಟಿ ಮತ್ತು ಕಾವ್ಯ ಸೀರೆಯಲ್ಲಿ ಸಖತ್ ಮುದ್ದಾಗಿ ರೆಡಿಯಾಗಿ ಸೋಫಾ ಮೇಲೆ ಕೂತು ಹರಟೆ ಹೊಡಿತಾ ಇದ್ರು. ನಾನು ಎಲ್ಲಾದ್ರೂ ಹೊರಟಿದ್ದೀರಾ ಅಂತ ಕೇಳ್ತಾ ಆಂಟಿ ಪಕ್ಕದಲ್ಲೇ ಕೂತೆ. ಏನೋ ಬೆಳಗ್ಗೆನೆ ಎಲ್ಲಿಗೆ ಓಡಿ ಹೋಗಿದ್ದೆ ಅಂದ್ರು ಆಂಟಿ. ನಾನು ಆಂಟಿ ಕಡೆ ಇನ್ನೊಂದು ಚೂರು ಜರಗಿ ಕೂತೆ. ಛೀ, ನಾಚಿಕೆ ಇಲ್ವಾ ನಿನಗೆ? ಇಲ್ಲಿ ಒಬ್ರು ಇದ್ದಾರೆ ಅನ್ನೋ ಯೋಚನೆನೇ ಇಲ್ವಲ್ಲ, ಬೆಳಗ್ಗೆನೆ ಬಾ ಅಂದ ತಕ್ಷಣ ಓಡಿ ಬರಬೇಕು ಅನ್ನೋ ಬುದ್ಧಿ ಇಲ್ವಾ ನಿನಗೆ ಅಂದ್ರು. ಸ್ವಲ್ಪ ಕೆಲಸ ಇತ್ತು ಆಂಟಿ, ಅದಕ್ಕೆ ಆಚೆ ಹೋಗಿದ್ದೆ ಅಂದೆ. ಅಷ್ಟರಲ್ಲಿ ಕಾವ್ಯ ನಮ್ಮ ಅಕ್ಕನಿಗಿಂತ ಮುಖ್ಯವಾದ ಕೆಲಸನ ಬಾಮೈದ ನಿಂಗೆ ಅಂತ ಚುಡಾಯಿಸಿದ್ಲು. ಅಂಥದ್ದೇ ಅನ್ಕೋ ಅಂದೆ. ಆಂಟಿ ನನ್ನ ಕಡೆ ನೋಡಿ ಹೋಗೋ ಮುಂಚೆ ಹೇಳಿ ಹೋಗ್ಬಾರದಿತ್ತ ಅಂದ್ರು. ಬೇರೆ ಯಾರಾದ್ರೂ ಅಕ್ಕನ್ನ ನೋಡ್ಕೊಂಡಿದ್ದೀರಾ ಹೆಂಗೆ ಬಾಮೈದ ಅಂತ ನಕ್ಕಳು ಕಾವ್ಯ. ಅಷ್ಟೊಂದು ಸೀನ್ ಇಲ್ಲ ಬಿಡಮ್ಮ, ನಿಮ್ಮ ಅಕ್ಕ ಇರೋವಾಗ ನನಗೆ ಬೇರೆ ಯಾರು ಬೇಕು ಅಂತ ಹೇಳ್ತಾ ಆಂಟಿ ಹೆಗಲ ಮೇಲೆ ಕೈ ಹಾಕಿದೆ. ಅಬ್ಬೋ, ದೊಡ್ಡದಾಗಿ ಹೇಳ್ತೀಯಾ, ಮೊದಲು ಕೈ ತೆಗಿಯೋ ಆಚೆಯ ಅಂತ ನನ್ನ ಕೈನ ಪಕ್ಕಕ್ಕೆ ನೂಕಿದ್ರು. ಅಬ್ಬಾ ಪ್ಲೀಸ್ ಆಂಟಿ ಅಂದೆ. ಸ್ವಲ್ಪ ಹೊತ್ತು ಸುಮ್ಮನಿರುವ ಅಂದ್ರು ಆಂಟಿ. ನಾನು ರೂಮಿಗೆ ಹೋಗ್ತೀನಿ ಅಂತ ಹೇಳಿ ಕಾವ್ಯ ಒಳಗಡೆ ಹೋದಳು. ಕಾವ್ಯ ಹೋದ ತಕ್ಷಣ ಆಂಟಿ ಕೋಪದಿಂದ ನನ್ನ ನೋಡಿ, ನಾನು ಬೆಳಗ್ಗೆನೇ ಎಲ್ಲ ನೋಡಿದ್ದೀನಿ ಅಂದ್ರು. ಏನ್ ನೋಡಿದ್ರಿ ಆಂಟಿ ಅಂದೆ. ನೀನು ಪ್ರಿಯಾ ಬೈಕ್ ಮೇಲೆ ಹೋಗ್ತಾ ಇದ್ದಿದ್ದನ್ನ, ಆದ್ರೂ ಇಷ್ಟೊಂದು ಬೆಳಗ್ಗೆನೆ ಕಾಲೇಜ್ ಅಂತ ನಿನ್ನ ಹತ್ತಿರ ಬರ್ತಾಳ ಅವಳು ಅಂದ್ರು. ಈಗ ಅದಕ್ಕೇನಂತೆ, ಇಷ್ಟೊತ್ತ ತನಕ ಅವಳ ಜೊತೆನೇ ಅಲ್ವಾ ಇದ್ದಿದ್ದು ಅಂದೆ. ಪ್ರಿಯಾ ಕಾಲೇಜಿಗೆ ಹೋಗಿಲ್ಲ ಅಂದ್ರೆ ನಿನಗೋ ಇಲ್ಲ ಆಫೀಸ್ನಲ್ಲಿರೋ ಅವಳ ಅಪ್ಪನಿಗೋ ಕಾಲೇಜಿಂದ ಫೋನ್ ಬರುತ್ತೆ ಅಲ್ವಾ, ಬಂತಾ ಇವಾಗ ಅಂದೆ. ಇಲ್ಲ, ಬಂದಿಲ್ಲ ಅಂದ್ರು. ಮತ್ತೆ ಹೆಂಗೆ ಅನ್ಕೊಂಡ್ರಿ ನಾನು ಪ್ರಿಯಾ ಜೊತೆನೇ ಇದ್ದೆ ಅಂತ? ಸರಿ ನಡಿ ನಿನ್ನ 6:31 ರೂಮಿಗೆ ಹೋಗೋಣ ಅಂದ್ರು ಆಂಟಿ. ರೂಮಿಗೆ ಯಾಕೆ, ಹಂಗೆ ಆಚೆ ಎಲ್ಲಾದ್ರೂ ಹೋಗಿ ಬರೋಣ್ವಾ ಅಂದೆ. ನಮ್ಮ ತಂಗಿ ಇದ್ದಾಳೆ ಕಣೋ, ಬೇಡ ಅಂದ್ರು. ಅಯ್ಯೋ, ನಿಮ್ಮ ತಂಗಿಗೆ ಏನಾದ್ರೂ ಸುಳ್ಳು ಹೇಳಿ ಆಂಟಿ ಪ್ಲೀಸ್ ಅಂದೆ. ಬೇಡ ಚೇತನ್, ಅವಳು ಊರಿಗೆ ಹೋದಮೇಲೆ ನಿನ್ನಿಷ್ಟ ಎಲ್ಲ ಬೇಕೋ ಅಲ್ಲೆಲ್ಲ ಬರ್ತೀನಿ. ಇವಾಗಂತೂ ನಿನ್ನ ರೂಮಿಗೆ ಹೋಗೋಣ ಬಾ ಅಂದ್ರು. ಅಷ್ಟರಲ್ಲಿ ಕಾವ್ಯ ಒಳಗಡೆಯಿಂದ ಆಚೆ ಬಂದು, ಬಾಮೈದ ನಿನಗೆ ದುಡ್ಡು ಕಳಿಸಬೇಕು, ನಂಬರ್ ಹೇಳು ಅಂದ್ಲು. ಫೋನ್ ಪೇ ಕೆಲಸ ಮಾಡ್ತಾ ಇದೆಯಾ ಅಂದೆ. ಹೂನ್ ಹೇಳು ಅಂದ್ಲು. ನಾನು ನಂಬರ್ ಹೇಳಿದ ತಕ್ಷಣ ಅವಳು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ಲು. ನಾನು ಬೇಕಂತಲೇ ಆಂಟಿಗೆ ಒಂದು ಕಪ್ ಕಾಫಿ ಮಾಡಿಕೊಡಿ ಅಂತ ಕೇಳಿದೆ. ಆಂಟಿ ಸರಿ, ಮೂವರಿಗೂ ಮಾಡ್ಕೊಂಡು ಬರ್ತೀನಿ, ನೀನು ಕೂತ್ಕೋ ಅಂತ ಹೇಳಿ ಕಾವ್ಯಾಗೆ ಕೂತ್ಕೊಳ್ಳೋಕೆ ಸನ್ನೆ ಮಾಡಿದ್ರು. ಕಾವ್ಯ ಹೂನ್ನ ಅಂತ ಅಲ್ಲೇ ಕೂತ್ಕೊಂಡ್ಳು. ಆಂಟಿ ಕಿಚನ್ ಒಳಗಡೆ ಹೋದ್ರು. ಕಾವ್ಯ ನನ್ನ ಪಕ್ಕದಲ್ಲೇ ಬಂದು ಕೂತು, ಬಾಮೈದ ತಾಳಿ ಕಟ್ತೀನಿ ಅಂದಿದ್ದೀಯಾ ಅಲ್ವಾ, ನನಗೆ ಓಕೆ
ಆದ್ರೆ ನಾವಿಬ್ಬರು ಹೀಗೆ ಇರಬೇಕು ಅಂದ್ರೆ 7-19-8 ನೀನು ನಮ್ಮ ಅಕ್ಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರದು ಅನ್ಲು. ಮಧ್ಯದಲ್ಲಿ ನಿಮ್ಮ ಅಕ್ಕಂದು ಏನ್ ಬಂತು ಇವಾಗ ಅಂದೆ. ಹೂನ್ ಅದಷ್ಟೇ. ಸರಿ ಅದು ನಿನ್ನಿಷ್ಟ, ನನಗೆ ಸಿಗಬೇಕಾಗಿದ್ದು ನನಗೆ ಸಿಕ್ಕರೆ ಸಾಕು ಅನ್ಲು. ಸಂಜೆ ಸಿಗೋಣ ಬಿಡು ಅಂತ ಹೇಳಿ ಎದ್ದು ಹೋಗಿ ಸಿಂಗಲ್ ಸೋಫಾದಲ್ಲಿ ಕೂತ್ಕೊಂಡ್ಳು. ನಾನು 1 ನಿಮಿಷ ಅಂತ ಹೇಳಿ ಕಿಚನ್ ಒಳಗಡೆ ಹೋದೆ. ಆಂಟಿ ನನ್ನ ನೋಡಿ ಇಷ್ಟೊತ್ತ ತನಕ ಬಾರದೆ ಅಲ್ಲೇ ಏನ್ ಮಾಡ್ತಿದ್ದೆ ಅಂದ್ರು. ಬಂದ್ನಲ್ಲ ಆಂಟಿ ಅಂದೆ. ಇಲ್ಲೇ ಇರು, ತಂಗಿಗೆ ಕಾಫಿ ಕೊಟ್ಟು ಬರ್ತೀನಿ ಅಂದ್ರು. ಸರಿ ಅಂದೆ. ಆಂಟಿ ಕಾಫಿ ಕೊಟ್ಟು ವಾಪಸ್ ಬಂದು ನಡಿ ನಿನ್ನ ರೂಮಿಗೆ ಹೋಗೋಣ ಅಂದ್ರು. ಅಷ್ಟರಲ್ಲಿ ಆಂಟಿಗೆ ಯಾರೋ ಫೋನ್ ಮಾಡಿದ್ರು, ಅದಕ್ಕೆ ಮಾತಾಡ್ತಾ ಇದ್ರು. ನಾನು ಫೋನ್ನಲ್ಲಿ ಟೈಮ್ ನೋಡಿದೆ, ಆಗಲೇ 10:45 ಆಗಿತ್ತು. ಸಿನಿಮಾಗೆ ಹೋಗೋಣ್ವಾ ಆಂಟಿ ಅಂದೆ. ಇವಾಗ್ಲೇನ್ ಸಿನಿಮಾ ಕಣೋ, ಟೈಮ್ ಕೂಡ ಆಗಿ ಹೋಗಿದೆ ಅಂದ್ರು. ಇನ್ನೂ ಟೈಮ್ ಇದೆ ಆಂಟಿ ಅಂದೆ. ಬೇಡ ಅಂದ್ರೆ ಕೇಳ್ತೀಯ ನೀನು, ಸರಿ ನಡಿ ಹೋಗೋಣ ಅಂದ್ರು. ಹಾಗಾದ್ರೆ ನಿಮ್ಮ ತಂಗಿಗೆ 8:53 ಏನಾದ್ರೂ ಒಂದು ಹೇಳಿ, ನಾನು ಇವಾಗ್ಲೇ ಬರ್ತೀನಿ ಅಂತ ಹೇಳಿ ನನ್ನ ರೂಮಿಗೆ ಹೋದೆ. ನಾನು ಹೋಗುವಾಗ ನೋಡಿದೆ, ಕಾವ್ಯ ಹಾಲಿನಲ್ಲಿ ಇರಲಿಲ್ಲ. ನಾನು ರೂಮಿಗೆ ಹೋಗಿ ಆಂಟಿಗೋಸ್ಕರ ಅಂತ ತಂದಿದ್ದ ಹೊಸ ಡ್ರೆಸ್ಗಳಲ್ಲಿ ಒಂದನ್ನು ತಗೊಂಡು ವಾಪಸ್ ಬಂದೆ. ಆ ಅಕ್ಕ ತಂಗಿಯರಿಬ್ಬರು ಡೈನಿಂಗ್ ಟೇಬಲ್ ಹತ್ತಿರ ಕೂತು ಮಾತಾಡ್ತಾ ಇದ್ರು. ನಾನು ಹೋಗಿ ಆಂಟಿ ಕೈಗೆ ಒಂದು ಕವರ್ ಕೊಟ್ಟು ಈ ಡ್ರೆಸ್ ಹಾಕೊಂಡು ಬನ್ನಿ ಎಂದೆ. ಅಷ್ಟರಲ್ಲಿ ಕಾವ್ಯ, ಬಾಮೈದ ಇವತ್ತು ಸಿನಿಮಾ ಬೇಡ ಕಣೋ, ನನಗ್ಯಾಕೋ ಒಂಥರ ಭಯ ಆಗ್ತಾ ಇದೆ, ಸ್ವಲ್ಪ ಅರ್ಥ ಮಾಡ್ಕೋ ಅಂದ್ಲು. ಯಾಕೆ ಭಯ? ನಿಮ್ಮ ಅಕ್ಕನ ಗಂಡನೂ ಬರಲ್ಲ, ಇತ್ತ ಪ್ರಿಯಾನೂ ಬರಲ್ಲ, ಇನ್ನೇನಕ್ಕೆ ಭಯ ನಿಂಗೆ ಅಂದೆ. ಇಲ್ಲ ಕಣೋ, ನನಗ್ಯಾಕೋ ಹೆದರಿಕೆ ಆಗ್ತಿದೆ, ಪ್ಲೀಸ್ ಅರ್ಥ ಮಾಡ್ಕೋ ಅಂದ್ಲು ಕಾವ್ಯ. ಆಂಟಿ ಕೂಡ ಬೇಡ ಬಿಡೋ ಚೇತನ್, ನಾಳೆ ಹೋಗೋಣ ಅಂದ್ರು. ಸರಿ ನಿಮ್ಮಿಷ್ಟ ಅಂತ ಮುಖ ಸಣ್ಣಗೆ ಮಾಡ್ಕೊಂಡೆ. ಆಂಟಿ ನಾನು ಕೊಟ್ಟ ಕವರ್ ತಗೊಂಡು ಬೆಡ್ರೂಮ್ ಒಳಗಡೆ ಹೋದ್ರು. ಕಾವ್ಯ ತಕ್ಷಣ ಬಂದು ನನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಸಾರಿ ಬಾಮೈದ ಅನ್ಲು. ಅಷ್ಟರಲ್ಲಿ ಆಂಟಿ ರೂಮಿಂದ ಆಚೆ ಬಂದ್ರು. ನಾನು ಹೋಗಿ ಸಿಂಗಲ್ ಸೋಫಾದಲ್ಲಿ ಕೂತ್ಕೊಂಡೆ, ಕಾವ್ಯ ಬೇರೆ ಸೋಫಾದಲ್ಲಿ ಕೂತ್ಕೊಂಡ್ಳು. ಆಂಟಿ ಹೋಗಿ ಮೇನ್ ಡೋರ್ ಲಾಕ್ ಮಾಡಿ ಬಂದು ನೇರವಾಗಿ ನನ್ನ ಮಡಿಲಲ್ಲಿ ಕೂತ್ಕೊಂಡ್ರು. ಟೈಮ್ ನೋಡ್ಕೊಂಡು ಹೋಗೋಣ ಬಿಡೋ, ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಅಂದ್ರು ಪ್ರೀತಿಯಿಂದ. ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ ಇರಲಿ ಬಿಡಿ ಅಂತ ಹೇಳ್ತಾ ಕಾವ್ಯ ಪ್ರಿಯಾಳ ಬೆಡ್ರೂಮ್ ಒಳಗಡೆ ಹೊರಟು ಹೋದಳು. ಏನೋ ನೀನು ಅವಳು ಹೋದ್ರೂ ಸುಮ್ಮನೆ ಕೂತಿದ್ದೀಯಾ ಅಂದ್ರು ಆಂಟಿ. ನಿಮಗೆ ಗೊತ್ತಿರಬೇಕು, ಇಬ್ಬರು ಸಖತ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀರಾ ಅಲ್ವಾ ಅಂದೆ. ನಾನು ಆಮೇಲೆ ಬೇರೇನೂ ಯೋಚನೆ ಮಾಡದೆ, ನನಗೆ ನಿಮ್ಮ ತಂಗಿ ಮೇಲೂ ಒಂದು ಕಣ್ಣಿದೆ ಆಂಟಿ, ಆಸೆ ಆಗ್ತಿದೆ ಅಂದ್ಬಿಟ್ಟೆ. ಆಂಟಿ ಕೋಪದಿಂದ ನನ್ನ ನೋಡಿ ಎದ್ದು ಹೋಗಿ 3 ಸೀಟರ್ ಸೋಫಾ ಮೇಲೆ ಕೂತ್ಕೊಂಡ್ರು. ನಾನು ತಕ್ಷಣ ಹೋಗಿ ಆಂಟಿ ಮುಂದೆ ಮಂಡಿಯೂರಿ ಕೂತು ಅವರ ಕೈಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಸಾರಿ ಆಂಟಿ, ಇನ್ನೇ ಯಾವತ್ತೂ ಈ ತರ ಕೇಳಲ್ಲ ಅಂತ ಅವರ ಕೈ ಮೇಲೆ ಕಿಸ್ ಮಾಡಿದೆ. ಆದ್ರೂ ಆಂಟಿ ಮುಖದಲ್ಲಿ ಇನ್ನೂ ಕೋಪ ಹಂಗೆ ಇತ್ತು. ಓಕೆ ಫ್ರೆಂಡ್ಸ್, ಈ ಎಪಿಸೋಡ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ, ಅಲ್ಲಿಯವರೆಗೂ ಬಾಯ್ ಬಾಯ್.